ನಮಸ್ಕಾರ ಎಲ್ರಿಗೂ. ಆ, ಅಂತೂ ಇಂತೂ ರಕ್ಷಿತ್ ಅಂತೂ ಬಿಗ್ ಬಾಸ್ಗೆ ವಾಪಸ್ ಬರ್ತಿದ್ದಾರೆ. ಅರ್ಥ ಆಯ್ತಾ? ನೋಡಿ, ಈ ಬಿಗ್ ಬಾಸ್ ಕೂಡ ಸುಮ್ಮನೆ ಮಾಡಿಲ್ಲ. ಏನಕ್ಕೆ ಮಾಡಿದ್ದಾರೆ ಅಂದರೆ, ಈಗ ಹೊರಗೆ ಹಾಕಿ ನೋಡುವ ಹೆಂಗೆ ರೆಸ್ಪಾನ್ಸ್ ಬರುತ್ತೆ ಅಂತ ಜನಗಳದ್ದು. ಎಲ್ಲೆಲ್ಲೂ ರಕ್ಷಿತಾನೆ ಈಗ ಏನಾಗಿದೆ ಅಂದರೆ, ಈಗ ಟ್ರೆಂಡ್ ಅಂದರೆ ಅವಳದು ಫಸ್ಟ್ ಆಫ್ ಆಲ್ ಏನಂದರೆ ಮಾತಾಡೋ ವೇ ಇದೆಯಲ್ಲ, ಆ ಮಂಗಳೂರು ಸ್ಲ್ಯಾಂಗ್ ಇದೆಯಲ್ಲ, ಎಲ್ರಿಗೂ ತುಂಬ ಖುಷಿಯಾಗಿದೆ. ಇನ್ನೊಂದೇನೆಂದರೆ, ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿದೆ ಫಸ್ಟ್ ಟೈಮು. ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಇದೆ ಫಸ್ಟ್ ಟೈಮ್ ಅಂದರೆ ಕನ್ನಡ ಬಿಗ್ ಬಾಸಲ್ಲಿ ಹೇಳ್ತಿರೋದು. ಇದು ರಿಪೀಟ್ ಆಗಿದೆ ಅಂದರೆ ಅಂದರೆ ಬೇರೆ ಲ್ಯಾಂಗ್ವೇಜ್ ಬಿಗ್ ಬಾಸಲ್ಲಿ ಇದು ಹಾಕಿತ್ತು, ಅದನ್ನು ಇದೆಲ್ಲ ರಿಪೀಟ್ ಮಾಡಿದ್ರೆ. ಅಂದರೆ ಈಗ ಬಿಗ್ ಬಾಸ್ ಒಳಗಡೆ ಕಳಿಸೋದು ವಿದಿನ್ ಒಂದು 2 ಅವರ್ಸಲ್ಲಿ ಹೊರಗಡೆ ಕಳಿಸೋದು. ಅಂದರೆ ಅವರ ಬಗ್ಗೆ ಜನಗಳಿಗೆ ಫಸ್ಟ್ ಆಫ್ ಆಲ್ ಇನ್ನೂ ಅರ್ಥ ಆಗಬೇಕು. ಅಂದರೆ ಅಲ್ಲಿ ಸ್ಟೇಜಿಗೆ ಹೋಗಿ ಅದೊಂದು ಸ್ಲ್ಯಾಂಗ್ ಎಲ್ಲ ಎಲ್ಲರಿಗೂ ಇಷ್ಟ ಆಗಿದೆ. ಯಾಕಂದರೆ ಅವಳದು ವೀಡಿಯೋಸ್ ಅಂದರೆ ಇನ್ನೊಂದು ಏನು ಗೊತ್ತಿಲ್ಲದೆ ಅಂದರೆ ಅಲ್ಲಿಗೆ ಕಂಟೆಸ್ಟೆಂಟ್ ಅವರಿಗೆ ಏನಂತಲೇ ಗೊತ್ತಿಲ್ಲ. ಅವರದ್ದು ಮಾತು ಕೇಳ್ಕೊಂಡು ಹೊರಗಡೆ ಹಾಕೋದಂದರೆ ಅಂದರೆ ಯಾರು ಓಟ್ ಜಾಸ್ತಿ ಆಗ್ತಾರೋ ಅವರೇ ಡಿಸೈಡ್ ಮಾಡೋದಾದರೆ ಅದು ಹೆಂಗೆ ಆಗುತ್ತೆ? ಅವರು ಕೂಡ ಹಿಂಗೇನೆ ಬಂದಿದ್ದಲ್ವಾ? ಒಂದು ಟ್ಯಾಲೆಂಟ್ ಅಂತ ನೋಡಿಕೊಂಡೇ ಬಿಗ್ ಬಾಸ್ ಅವರನ್ನು ಕನ್ಸಿಡರ್ ಮಾಡಿದಲ್ಲ, ಹಾಗೆ ಅವರಿಗೆ ಡಿಸಿಷನ್ ಕೊಡಲಿಕ್ಕೆ ಬಿಡಬಾರ್ದಿತ್ತಲ್ವಾ? ಹಾಗೆ ನೋಡೋದಾದ್ರೆ ಎಲ್ಲರನ್ನು ಆ ಥರ ಎಲಿಮಿನೇಟ್ ಮಾಡ್ಬೋದಲ್ಲ. ಮತ್ತೇನಕ್ಕೆ ಜನಗಳು ನಾವೆಲ್ಲ ಬೇಕಂತಿಲ್ಲಲ್ಲ. ಸುಮ್ಮನೆ ಎಲ್ಲರನ್ನು ಒಳಗೆ ಹಾಕೋದು, ಅವರೇ ಕಳಿಸಿಬಿಡಲಿ. ಮತ್ತು ಬಿಗ್ ಬಾಸ್ ಏನಕ್ಕೆ, ನಾವೇನಕ್ಕೆ? ಕರೆಕ್ಟ್ ಅಲ್ವಾ? ಅಂತಿಂತೂ ನನಗೆ ಇವತ್ತೊಂದು ಖುಷಿಯಾದ ವಿಚಾರ ಏನಂದರೆ, ರಕ್ಷಿತ್ ಅವರು ಬಿಗ್ ಬಾಸ್ಗೆ ಬರ್ತಿದ್ದಾರೆ. ಓಕೆ, ಅದನ್ನು ನಾನು ಈಗ ತೋರಿಸ್ತೀನಿ ಇಲ್ಲಿ ವಿಡಿಯೋದಲ್ಲಿ ನೋಡಿ. ಮೊದಲನೇ ದಿನ ಹೊರಗಡೆ ಹೋದಂತ ರಕ್ಷಿತ ಬ್ಯಾಕ್ ಆನ್ ಸ್ಟೇಜ್. ಇದೇನು ನಿಮ್ ಉಡುಪಿ ಅನ್ಕೊಂಡ್ರಾ? ಬರೋದು ಹೋಗೋದು ಮನೆಯಿಂದ ಹೊರಗೆ ಹಾಕಿ ಬಿಟ್ಟಿದ್ದಾರೆ. ಈಗ ನಾವು ಮತ್ತೆ ಬಿಟ್ಟು ಬಿಡ್ತೀವಿ ಒಳಗೆ. ಏನು ಮಾಡುತ್ತೀರಿ ಹೋಗಿ? ಪ್ರಾಪರ್ ರೀಸನ್ ಕೇಳ್ತೀನಿ. ಹೋಗುವಾಗ ಸಮಾಧಾನ ಮಾಡ್ಲಿಕ್ಕೆ ಬಂದಿದ್ರು, ಬಟ್ ಯಾರು ಸ್ಟ್ಯಾಂಡ್ ತಗೊಳ್ಳಿಕ್ಕೆ ಬಂದಿಲ್ಲ. ನೋಡಿ ಸರ್, ಅವರಿಗೆ ಗೊತ್ತಿಲ್ಲ ನಾನು ಹೆಂಗ ಆಡ್ತೀನಿ. ಅವರು ಜಸ್ಟ್ ಕವರ್ ನೋಡಿ ಜಡ್ಜ್ ಮಾಡಿದ್ರು. ಮೇ ಬಿ ನನ್ಗೆ ಯೋಗ್ಯ ಉಂಟು. ವಿಶ್ ಯು ಆಲ್ ದಿ ಬೆಸ್ಟ್. ನೋಡಿ, ವಿಡಿಯೋ ನೋಡಿದ್ರಲ್ಲ, ಇದರ ಪ್ರಕಾರ ಈವನ್ ರಕ್ಷಿತ್ ಅವರಿಗೆ ಕೂಡ ತುಂಬ ಅಂದರೆ ಬೆಚ್ಚ ಏನಕ್ಕೆ ಆಗಿದೆ ಅಂದರೆ, ಅವರವರೇ ಡಿಸೈಡ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಯಾರು ಕೂಡ ಅವರ ಬಗ್ಗೆ ಸ್ಟ್ಯಾಂಡ್ ತಗೊಂಡಿಲ್ಲ ಅಂತ ಹೇಳಿ. ಈಗ ಹೇಳ್ಬೋದಿತ್ತಲ್ವಾ ಅಂದರೆ ಕೆಲವರಲ್ಲಿ ಎಂತ ಹೇಳಿದ್ದಾರೆ ಅಂದರೆ, ಅವಳೊಂದು ಯೂಟ್ಯೂಬ್ ಮಾಡಿಕೊಂಡು ಬಂದಿದ್ದು, ಅಂದರೆ ಅಷ್ಟು ಕಷ್ಟ ಬಂದಿಲ್ಲ. ನಾನು ಅವಳದೆಲ್ಲ ವಿಡಿಯೋ ನೋಡಿದ್ದೇನೆ, ಅವಳು ಮೆಡಲ್ ಎಲ್ಲ ತಗೊಂಡಿದ್ದಾಳೆ. ಕಷ್ಟ ಬರ್ದೆ ಯಾರಿಗೆ ಕೂಡ ನಾವು ಕೂಡ ಯೂಟ್ಯೂಬ್ ಮಾಡ್ತೇವೆ, ಹಂಗಂತ ನಮ್ಗೆ ಕೂಡ ಸಿಗ್ಬೇಕಿತ್ತಲ್ಲ. ಯೂಟ್ಯೂಬಲ್ಲಿ ಕೂಡ ಕಷ್ಟ ಇದೆ. ಅರ್ಥ ಆಯ್ತಾ? ಯೂಟ್ಯೂಬ್ ಮಾಡಲಿ ಅಥವಾ ಏನೇ ಮಾಡಬೇಕಂದ್ರೆ, ಒಂದು ಮೇಲೆ ಬರಬೇಕಾದ್ರೆ ತುಂಬ ಕಷ್ಟಪಟ್ಕೊಂಡೇ ಬಂದಿರ್ತಾರೆ. ಯಾರೊಬ್ರು ಹೇಳ್ತಿದ್ರು ಬಿಗ್ ಬಾಸಲ್ಲಿ, ಜಾಹ್ನವಿ ಅಂತ, ಅಂದರೆ ಬೇರೆಯವರೆಲ್ಲ ಕಷ್ಟ ಬಂದಾರಂತ. ಅಂದರೆ ಸೀರಿಯಲ್ ಆ್ಯಕ್ಟಿಂಗ್ ಮಾಡಿದ್ರೆ ತುಂಬ ಕಷ್ಟ, ಯೂಟ್ಯೂಬಲ್ಲಿ ಅಂದರೆ ಸಸಾರ, ಕಷ್ಟಪಡಲ್ಲ ಅಂತ ಹೇಳೋದು ಯಾರು? ಜಾಹ್ನವಿ. ಅದೇ ನಾವು ಇವ್ರಿಗೆ ಕೂಡ ಬೇಜಾರಾಗಿದೆ. ಯಾರಿಗೆ? ರಕ್ಷಿತ್ ಅವರಿಗೆ ಬೇಜಾರಾಗಿದೆ. ಅವರು ಹೇಳ್ತಾರೆ, ಹೋದ್ಮೇಲೆ ನಾನು ಮಾತಾಡ್ತೀನಿ, ನನ್ನ ಬಗ್ಗೆ ಯಾರು ಕೂಡ ಸ್ಟ್ಯಾಂಡ್ ತಗೊಂಡಿಲ್ಲ. ಕರೆಕ್ಟ್ ಅಲ್ವಾ? ಹೇಳ್ಬೋದಿತ್ತು, ಒಂದು ಚಾನ್ಸ್ ಕೊಡ್ಬೋದಂತ, ಅಥವಾ ಬಿಗ್ ಬಾಸ್ ಜೊತೆ ಹೇಳ್ಬೋದಿತ್ತು, ಕಳಿಸ್ಬೇಡಿ, ಅಟ್ಲೀಸ್ಟ್ ಒಂದು ರಿಕ್ವೆಸ್ಟ್ ಮಾಡ್ಬೋದಿತ್ತು. ಇವರು ಮೊನ್ನೆ ನೋಡಿ ಒಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟರು, ಅಲ್ಲಿ ಎಷ್ಟು ಜನ ಮಾತಾಡ್ಲಿಕ್ಕೆ ಬಂದರು. ಅಂದರೆ ಫೈನಲಿಸ್ಟ್ ನಮ್ಮನ್ನು ನಿಮ್ಮ ಟೀಮಲ್ಲಿ ಕೂಡ ಮಾಡ್ಬೋದಿತ್ತು, ಅದು ಬಿಗ್ ಬಾಸ್ ಹತ್ರ ನೀವು ಹೇಳ್ಬೋದಿತ್ತು ಹೇಳಿದ್ರಲ್ಲ. ಆ ಥರ ರಕ್ಷಿತ ವಿಚಾರದಲ್ಲಿ ಕೂಡ ತೆಗಿಬೇಕಿತ್ತಲ್ಲ, ಅದೇನಿಗೆ ತಗೊಂಡಿಲ್ಲ? ಇದೆಲ್ಲ ನೋಡಿ, ಮಂಡೇ ಎಪಿಸೋಡಲ್ಲಿ ರಕ್ಷಿತ್ ಅವರು ಇರ್ತಾರೆ ನೋಡಿ, ಇದನ್ನೆಲ್ಲ ಅವ್ರು ಕ್ವಶನ್ ಮಾಡ್ತಾರೆ. ಅವ್ರು ಬಂದ ಮೇಲೆ ಎಂಟರ್ಟೈನ್ ತುಂಬ ಜಾಸ್ತಿ ಸಿಗತ್ತೆ ನಮ್ಮ ಬಿಗ್ ಬಾಸಲ್ಲಿ ಫಾರ್ ಶೋರ್. ಯಾಕಂದರೆ ಅವರ ಒಂದು ಟ್ಯಾಲೆಂಟ್ ಇದೆ. ಅವ್ರು ಯೂಟ್ಯೂಬಲ್ಲಿ ನೋಡಿ, ಒಂಥರ ಲಾಸ್ಟ್ ಮೂಮೆಂಟ್ ತನಕ ನೋಡುವಂತ ಆಗುತ್ತೆ ಅಂತ ಯೂಟ್ಯೂಬೆಲ್ಲ ಮಾಡ್ತಾರೆ ಅವರು. ಅಂದರೆ ಅಂಥ ಸ್ಟೋರೀಸ್ ಎಲ್ಲ ಬಿಡ್ತಾರೆ ಇದರಲ್ಲಿ, ಯೂಟ್ಯೂಬಲ್ಲಿ ಬಿಡ್ತಾರೆ. ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಅವರ ಮಾತಾಡೋ ಸ್ಲ್ಯಾಂಗ್ ಎಲ್ಲ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅಲ್ಲಿ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.